ರಂಗನಾಯಕ ಕೂಡ ತುಂಬಾ ದೊಡ್ಡ ಮಟ್ಟದ ಸೋಲನ್ನ ಕಂಡಿದ್ದಂತಹ ಚಿತ್ರ. 2 ಸಿನಿಮಾಗಳಲ್ಲಿ ನನಗೆ ಯಾವುದು ಆ ಥರದ ಇದಾಗಿರಲಿಲ್ಲ. ನಾನು ಅವ್ರ ಫ್ಯಾನ್ ಆಗೇ ನಾನು ಸಿನಿಮಾ ಮಾಡಿದ್ದು. ಅವ್ರ ಸ್ಟೈಲಲ್ಲಿ ಒಂದು ಪಿಕ್ಚರ್ ಮಾಡಿದ್ರು, ಜನಕ್ಕೆ ಇಷ್ಟ ಆಗಲಿಲ್ಲ. ನಿರ್ಮಾಪಕರಾಗಿ ಮತ್ತೆ ಎದ್ದು ಬರ್ಲಿಕ್ಕೆ ಆಗದಷ್ಟು ಒಂದು ಸಂಕಷ್ಟವನ್ನ ತಂದುಕೊಟ್ಟಿದೆ ಅಂತ ಆಕ್ಚುಲಿ ಒಂದು ಸುದ್ದಿ. ನಮ್ಮ ಮನೇಲಾಗಲಿ ಅಥವಾ ಇನ್ನೊಂದಾಗಲಿ ನಾವು ಯಾರು ಅಂದರೆ ರಿಚ್ ಕಿಡ್ಸ್ ಅಲ್ಲ, ಅದು ನಮ್ದು ಯಾವುದೋ ಬಿಸ್ನೆಸ್ ಇಲ್ಲ. ನನ್ನ ಜೊತೆ ಇದ್ದ ಫ್ರೆಂಡ್ ಸರ್ಕಲ್ ಹತ್ರ 5-5 ಲಕ್ಷ 10 ಲಕ್ಷ ನಾನು ಅವ್ರ ನಂಬಿಕೆಯಲ್ಲಿ ಇಸ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸಿನಿಮಾ. ಜನ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋದಿದೆಯಲ್ಲ, ಅದು ಗೆಲುವು. ಜಗ್ಗೇಶ್ ಸರ್ ಕೂಡ ತುಂಬಾ ಕಣ್ಣೀರಲ್ಲ. ಬಸ್ ಅವರೆಲ್ಲ ವೆರಿ ಸೀನಿಯರ್ಸ್ ಅಲ್ಲ, ಜಗ್ಗೇಶ್ ಸರ್ ಎಲ್ಲ. ಇದೇನಪ್ಪ ಈ ಥರ ಇದೆ ಸಿನಿಮಾ ಅನ್ಸಿದಾಗ ಅವ್ರಿಗೂ ತುಂಬ ಹರ್ಟ್ ಆಗಿತ್ತು. ವೆರಿ ಬಿಗ್ ಬಡ್ಜೆಟ್ ಸಿನಿಮಾ ಆಗಿದ್ರಿಂದ ತುಂಬ ಕ್ಯಾನ್ವಾಸ್ ಇದೆ. ಅದು ಹೇಳ್ದಂಗೆ ಉಜ್ಬೇಕಿಸ್ತಾನ್ ಸರ್, ಅಂದರೆ ನಂಬರ್ಸ್ ಅನ್ನೋದು ಯಾವುದು ಫಿಕ್ಸ್ ಮಾಡ್ಕೊಂಡಿಲ್ಲ. ಅದೇ ನಾನು ನಿಮ್ಗೆ ಹೇಳ್ದಾಗ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಧೀರಾಜ್. ಸ್ನೇಹಿತರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಮಿಸ್ಟರ್ ಪರ್ಫೆಕ್ಟ್ ರಮೇಶ್ ಅರವಿಂದ್ ಅವರು ಒಟ್ಟಿಗೆ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಹೇಗಿರ್ಬೋದು, ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಒಂದು ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಆ ಸಿನಿಮಾದ ಮುಹೂರ್ತ ಕೂಡ ಇವತ್ತೇ ನೆರವೇರಿದೆ. ಸಿನಿಮಾದ ಹೆಸರು ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಅಂತ. ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಿನಿಮಾದ ನಿರ್ದೇಶಕರಾದಂತಹ AR ವಿಖ್ಯಾತ್ ಅವರು ನಮ್ಮ ಜೊತೆಗಿದ್ದಾರೆ. ಇದಕ್ಕೂ ಮೊದಲು ಅವರು ಮಾನ್ಸೂನ್ ರಾಗ, ಪುಷ್ಪಕ ವಿಮಾನ ಮತ್ತು ರಂಗನಾಯಕ ತರಹದ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಮುಹೂರ್ತ ನೆರವೇರಿದೆ. ಇಬ್ಬರು ದೊಡ್ಡ ಸ್ಟಾರ್ಗಳನ್ನು ಒಂದು ಮಾಡಿರುವಂತಹ ಒಂದು ಶ್ರೇಯ ನಿಮಗೆ ಸಲ್ಲುತ್ತೆ ಇವತ್ತು. ಸೊ ಎಷ್ಟು ಖುಷಿ ಇದೆ. ಟೀಸರ್ ಕೂಡ ತುಂಬ ಪ್ರಾಮಿಸಿಂಗ್ ಅಂತ ಅನಿಸ್ತಾ ಇದೆ. ಎಷ್ಟು ಖುಷಿ ಇದೆ ಅಂದರೆ ಗಣೇಶ್ ಸರ್ ಮತ್ತು ರಮೇಶ್ ಸರ್ದು ಅದೊಂದು ನನಗೆ ಡ್ರೀಮ್ ಕಾಂಬಿನೇಷನ್. ಅದು ಅಂದರೆ ಇವತ್ತಿಂದ ಅಲ್ಲ, ನಾನು ಹೇಳ್ದಂಗೆ ಫ್ರಮ್ 4-5 ಇಯರ್ಸ್ ಐ ಆಮ್ ರೈಟಿಂಗ್. ಅಂದರೆ ಅದು ಆ ಕಥೆನ ಬರೀತಾ ಇವರಿಬ್ಬರನ್ನೇ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿದ್ದಲ್ಲ. ಸೊ ದೇ ಆಲ್ಸೋ ಲೈಕ್ಡ್, ಅಂದರೆ ಇಬ್ಬರು ಮಾಡೋಣ ಅಂತ ಹೇಳಿ ಮಾಡಿರೋದು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಸಿನಿಮಾನೂ ಅಷ್ಟೇ ಲಾರ್ಜರ್ ದನ್ ಲೈಫ್ ಇರುತ್ತೆ. ಅಂದರೆ ಇಲ್ಲಿವರೆಗೂ ಅವ್ರ ಪರ್ಫಾರ್ಮೆನ್ಸು ಅವ್ರು ಇದು ಬೇರೆನೇ ನೋಡಿರ್ತೀರ. ಬಟ್ ಇದರಲ್ಲಿ ತುಂಬ 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 ಸ್ಪೆಷಲ್ ಎಲಿಮೆಂಟ್ಸ್ಗಳಿದೆ, ಎಮೋಷನ್ಸ್ ಇದೆ, ಫನ್ ಇದೆ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆ ಟೀಸರ್ಗೂ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅಂದರೆ ಎಲ್ಲ ನೋಡಿ ನನಗೆ ಫಸ್ಟ್ ಅಂದರೆ ಆನಂದ್ ಆಡಿಯೋದವರು ಇನ್ನೂ ಯಾವುದು ಸಿನಿಮಾ ಮುಹೂರ್ತಗಳಾಗಿಂತ ಮುಂಚೆನೇ ಯಾವುದು ಬೈ ಮಾಡಲ್ಲ. ಅಕಸ್ಮಾತಾಗಿ ಅವರು ಗಣೇಶರ ಮನೆಗೆ ಹೋದಾಗ ಟೀಸರ್ ನೋಡಿ ವೆರಿ ಬಿಗ್ ಪ್ರೈಸ್ಗೆ ತೊಗೊಂಡಿದ್ದಾರೆ ಇದನ್ನು. ಸೊ ಅಲ್ಲಿಂದನೇ ನಮ್ಗೊಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಯಿತು. ಓಕೆ, ಸಮಥಿಂಗ್ ಬೇರೆ ಏನೋ ಹೇಳ್ತಾ ಇದ್ದೀವಿ, ಇದನ್ನು ತುಂಬ ಬೇರೆ ಲೆವೆಲ್ಗೆ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇನ್ನು ಆ್ಯಕ್ಚುಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಸದ್ಯಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ಈ ರೀತಿ ಇಬ್ಬರು ಕ್ಲಾಸ್ ನಟರುಗಳನ್ನು ಒಂದು ಮಾಡಲಿಕ್ಕೆ ಅಂದರೆ ಏನೋ ಒಂದು ಬೇರೆದೇ ಒಂದು ಕಂಟೆಂಟ್ ಇರಬೇಕಾಗಿರುತ್ತೆ. ಬಟ್ ಇಬ್ಬರು ಒಟ್ಟಿಗೆ ಬರಬೇಕು ಅಂತಂದರೆ ಅವ್ರಿಗೂ ಒಂದು ಕೆಲವೊಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಜನರ ಮುಂದೆ ನಾವು ಹೀಗೆ ಕಾಣಿಸ್ಕೋಬೇಕು, ನಾವಿಬ್ಬರು ಒಟ್ಟಿಗೆ ಬಂದರೆ ಈ ರೀತಿ ಅನ್ನಿಸ್ಬೇಕು ಜನಕ್ಕೆ, ಆ ಥರದ್ದೆಲ್ಲ ಅಂತ. ಸೊ ಅವರಿಬ್ಬರನ್ನು ಒಪ್ಸೋದು ಕಷ್ಟ ಆಗಿತ್ತಾ, ಎಷ್ಟು ಚಾಲೆಂಜಿಂಗ್ ಅಂತ ಅನಿಸಿತ್ತು, ಅದ್ರ ಬಗ್ಗೆ ಹೇಳಿ. ಅಲ್ಲ ಅಂದರೆ ಬೋತ್ ಆರ್ ಸೂಪರ್ ಸ್ಟಾರ್ಸ್. ನಾವು ಆವಾಗಲೇ ಹೇಳ್ದಂಗೆ ಅವ್ರು ನೋಡಿಲ್ದಿರೋ ಸಕ್ಸಸ್ ಇಲ್ಲ, ಅವ್ರು ನೋಡಿಲ್ದಿರೋ ಬ್ಲಾಕ್ ಬಸ್ಟರ್ಸ್ಗಳಿಲ್ಲ. ಸೊ ಇದೇ ಅಂದರೆ ಈ ಕಥೆನೇ ನಿಮಗೆ ಇದೊಂದು ಬೇರೆ ಕ್ಲಾಸಿಕ್ ಥರ, ಒಂದು ಲೈಫ್ ಈಸ್ ಬ್ಯೂಟಿಫುಲ್, ಒಂದು ಬೇರೆ ಥರದ ಸ್ಟೈಲ್ ಆಫ್ ಸಿನಿಮಾ ಆಗಿರೋದ್ರಿಂದ ನಾವು ಅದನ್ನು ಹೇಳಿದಾಗ ಅಂದರೆ ರಮೇಶ್ ಸರ್ ಆಗಲಿ ಮತ್ತು ಗಣೇಶ್ ಸರ್ ಆಗಲಿ ಅವ್ರಿಗೊಂದು ಟೆಕ್ನಿಷಿಯನ್ಸ್ ಮೈಂಡ್ ಇದೆ. ನಾವೇನೇ ಕತೆ ಹೇಳ್ತಾ ಇದ್ದಾಗ ಬೇರೆ ನಂಗೆ ಗೊತ್ತಿಲ್ಲ, ಅಂದರೆ ನಾವೇನು ಹೇಳ್ತೀವಲ್ಲ ಅದನ್ನು ತುಂಬ ನೀಟಾಗೆ ವಿಜುವಲೈಸ್ ಮಾಡ್ಕೊತಾರೆ ಅವರು. ಸೊ ಹೇಳ್ತಿದ್ದಂಗೆ ಇಬ್ಬರು ದೇವರ್ ಎಕ್ಸೈಟೆಡ್ ಮಾಡೋಣ ಅಂತ. ಸೊ ಅದು ಹಂಗೆ ಸ್ಟಾರ್ಟ್ ಆಗಿದ್ದು. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಸೊ ಇನ್ನು ಆ್ಯಕ್ಚುಲಿ ನಿರ್ದೇಶಕರಾಗಬೇಕು ಅಂತಲೇ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು. ಬಟ್ ನಿರ್ಮಾಪಕರಾದ್ರಿ. ನಿಮ್ಮ ನಿರ್ಮಾಣದ ಸಿನಿಮಾಗಳಲ್ಲಿ ಪ್ರತಿಯೊಂದು ಫ್ರೇಮ್ಸ್ ಆಗಿರಬಹುದು, ಪ್ರೊಡಕ್ಷನ್ ವ್ಯಾಲ್ಯೂಸ್ ಬಹಳ ಚೆನ್ನಾಗಿರುತ್ತೆ, ಮತ್ತೊಂದು ಒಳ್ಳೆ ಕ್ಲಾಸ್ ಕಂಟೆಂಟ್ ಇರುತ್ತೆ. ಸೊ ಈಗ ಇಷ್ಟು ವರ್ಷಗಳ ನಂತರ ನಿರ್ದೇಶನಕ್ಕೆ ಇಳಿಯುವಂತಹ ಒಂದು ಅವಕಾಶ ಸಿಕ್ಕಿದ್ದು, ಯಾಕೆ ಇಷ್ಟು ಡಿಲೇ ಆಯಿತು ಅಂತ ಕೇಳೋದಾದರೆ ಏನು ಹೇಳ್ತೀರಾ? ಅಲ್ಲ ಅಂದರೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಪುಷ್ಪಕ ವಿಮಾನ ಶುರುವಾಗಿದ್ದೇ ನಮ್ಮ ಕತೆಗಳು ಗಾಂಧಿನಗರದಲ್ಲಿ ಯಾರಿಗೂ ನಾವು ಅರ್ಥ ಆಗ್ತಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ನಮ್ಮದು ತಪ್ಪಿರ್ಬೋದು. ಅಂದರೆ ನಾವು ಹೇಳೋ ಸ್ಟೈಲ್ ಅವ್ರಿಗೆ ಅರ್ಥ ಆಗ್ತಿರ್ಲ್ವೋ, ರೀಚ್ ಮಾಡೋಕ್ಕಾಗಿರಲಿಲ್ಲ. ಸೊ ನಮ್ಮದೇ ಪ್ರೊಡಕ್ಷನ್ನ ನಾವೇ ಓಪನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಆಯ್ತಲ್ಲ. ಸೊ ಒಂದೊಂದು ಸಿನಿಮಾಗೂ ಒಂದೊಂದು ಕಮಿಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತಲ್ಲ. ಈಗ ಇದು ಮುಗಿದ ತಕ್ಷಣ ಇನ್ನೊಬ್ರಿಗೆ, ನಮ್ಮ ಟೀಮಲ್ಲಿ ಇನ್ನೊಬ್ರು ಯಾರು ಅವ್ರದ್ದು ಮಾಡ್ಬೋಣ, ಇವ್ರದ್ದು ಮಾಡ್ಬೋಣ ಅಂತ. ಸೊ 3-4 ಫಿಲಮ್ಸ್ ಆ ಜರ್ನಿ ಅದು ಟೇಕ್ ಓವರ್ ಆಯಿತು. ಲೈಕ್ ಇನ್ಸ್ಪೆಕ್ಟರ್ ವಿಕ್ರಮ್ ಆಯಿತು, ಅದಾದಮೇಲೆ ಮಾನ್ಸೂನ್ ರಾಗ, ಅದಾದಮೇಲೆ ರಂಗನಾಯಕ. ಸೊ
ಆ ಜರ್ನಿಗೆ ನನಗೂ ಟೈಮ್ ಬೇಕಿತ್ತು. ಅಂದರೆ ಇಟ್ಸ್ ಎ ವೆರಿ ಬಿಗ್ ಬಡ್ಜೆಟ್ ಸಿನಿಮಾ ಆಗಿದ್ದರಿಂದ ನನಗೂ ಸ್ವಲ್ಪ ಟೈಮ್ ಬೇಕಾಗಿತ್ತು ಇದಕ್ಕೆಲ್ಲ. ಬಟ್ ಆ ಟೈಮಲ್ಲಿ ನನಗೆ ಸತ್ಯ ಏನು ಪ್ರೊಡ್ಯೂಸರ್ ಇದ್ದಾರೆ, ನನ್ನ ಫ್ರೆಂಡ್, ಅವರು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ಬಂದವರು. ಸೊ ಈ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಡೈರೆಕ್ಟ್ ಮಾಡಿ, ನೆಕ್ಸ್ಟ್ ಸಿನಿಮಾ ನೀವು ಪ್ರೊಡ್ಯೂಸ್ ಮಾಡಿ, ನಾವು ಡೈರೆಕ್ಟ್ ಮಾಡೋಣ. ಸೊ ಈ ಥರದೊಂದು ವಿಶ್ವಾಸದಲ್ಲಿ. ಆ್ಯಂಡ್ ಫಸ್ಟ್ ಸಿನಿಮಾನೇ ನಿಮಗೆ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಎರಡೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಇದೆ. ಅಂದರೆ ಇದು ಚಿಕ್ಕ ಬಡ್ಜೆಟು ಅಥವಾ ಇನ್ನೊಂದು ಆ ಥರದ ಸಿನಿಮಾಗಳಾದಾಗ ಬೇರೆ. ಇದನ್ನ ಹೇಳಿದ್ನಲ್ಲ ನಾನು ನಿಮಗೆ, ಇಟ್ಸ್ ವೆರಿ ಬಿಗ್ ಬಡ್ಜೆಟ್, ತುಂಬ ಕ್ಯಾನ್ವಾಸ್ ಇದೆ. ಅದು ಹೇಳ್ದಂಗೆ ಉಜ್ಬೇಕಿಸ್ತಾನ್ ಸರ್. ಅಂದರೆ ನಂಬರ್ಸ್ ಅನ್ನೋದು ಯಾವುದು ಫಿಕ್ಸ್ ಮಾಡ್ಕೊಂಡಿಲ್ಲ. ಅದೇ ನಾನು ನಿಮ್ಗೆ ಹೇಳಿದಾಗ ತುಂಬ ಪಾಪ್ಯುಲರ್ ಫೇಸಸ್ಗಳು ಇನ್ನೂ ಬರೋದಿದೆ, ಅವಳಗೆ ಹೀರೋಯಿನ್ಸ್ಗಳಿಬ್ಬರು ಬರೋದಿದೆ, ಇನ್ನು ಆ ಥರದ್ದು ತುಂಬ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ಗಳೆಲ್ಲ ಬರೋದಿದೆ. ಸೊ ಅವ್ರಿಗೆ ಯಾರು ಅಂತ ಫೈನಲ್ ಆಗಿ ಈಗ ಇನ್ನೇನು ಇದರಲ್ಲಿದೆ, ಅವ್ರು ಫೈನಲ್ ಆದಮೇಲೆ ಇಟ್ ಡಿಪೆಂಡ್ಸ್. ಈಗ ನಾನು ಉಜ್ಬೇಕ್ ಶೂಟ್ ಮಾಡ್ತೇನೆ. ಈಗ ನಮ್ಗೆ ಏನೇ ಗೊತ್ತಾದರೂ ನಾನು ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಾಗಲೇ ಒಂದು ಬಡ್ಜೆಟ್ ಅಂತ ಇರುತ್ತೆ. ಸೊ ಈ ಪಿಕ್ಚರ್ ಹೆಂಗೆ ರೆಡಿ ಆಗಿದ್ದೀವಿ ಅಂದರೆ, ಓಕೆ ನಾವು ಯಾವುದು ಈ ಬಡ್ಜೆಟ್ ಕೌಂಟ್ ಮಾಡ್ಕೊಳ್ಳೋದು ಬೇಡ, ನಾವೇನು ಅಂದ್ಕೊಂಡಿದ್ದೀವಿ ಆ ಸ್ಕ್ರಿಪ್ಟ್ನ ವಿಲ್ ರೀಚ್ ದಟ್ ಅನ್ನೋ. ಸೊ ಆ ಸ್ಟೈಲಲ್ಲಿದೆ. ಇನ್ನು ಆ್ಯಕ್ಚುಲಿ ಈ ವರ್ಷ ಏನು ಸಾಲು ಸಾಲು ಸಿನಿಮಾಗಳು ಸೋಲನ್ನು ಕಂಡವು. ಫ್ಯಾಕ್ಟ್ ಈಸ್ ಫ್ಯಾಕ್ಟ್, ರಂಗನಾಯಕ ಕೂಡ ತುಂಬ ದೊಡ್ಡ ಮಟ್ಟದ ಸೋಲನ್ನು ಕಂಡಿದ್ದಂತಹ ಚಿತ್ರ. ಸೊ ಆ ಒಂದು ಸೋಲು ಎಲ್ಲೋ ಒಂದು ಕಡೆ ನಿಮಗೆ ನೆಕ್ಸ್ಟ್ ಈ ಒಂದು ಸಿನಿಮಾನ ನಿರ್ಮಾಣ ಮಾಡೋದು ಬೇಡ, ಸದ್ಯಕ್ಕೆ ಗ್ಯಾಪ್ ತಗೊಳ್ಳೋಣ ಅಂದ್ಕೊಳ್ಳೋದಕ್ಕೆ, ಒಂದು ನಿರ್ಧಾರ ಮಾಡೋದಕ್ಕೆ ರೀಸನ್ ಆಯ್ತಾ ಏನು ಅಂತ? ಹೌದು ಸರ್, ಅಂದರೆ ಅದು ಒಂದು ಇರ್ಬೋದು. ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಈಗ ನನ್ನ ಅಷ್ಟು ಸಿನಿಮಾಗಳಲ್ಲಿ ನನಗೆ ಯಾವುದು ಆ ಥರದ್ದು ಇದಾಗಿರಲಿಲ್ಲ. ಎಲ್ಲ ನಮ್ಮ ಟೀಮಲ್ಲೇ ಸಿನಿಮಾಗಳಾಗ್ತಿದ್ದರಿಂದ ಎಲ್ಲ ನಮ್ಮ ಜೊತೆಗೆ ಟ್ರಾವೆಲ್ ಮಾಡೋರು, ಎಲ್ಲ ನಿರ್ದೇಶಕರಾಗಲಿ ಇನ್ನೊಬ್ಬರಾಗಲಿ. ಇದು ಟೋಟಲಿ ಒಂದು ಗುರುಪ್ರಸಾದ್ ಅವ್ರ ಸ್ಟೈಲ್ ಸಿನಿಮಾ ಅಂತ ಹೇಳಿ ನಾವು ಹೋಗಿದ್ದಿದ್ದಲ್ಲ. ಸೊ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗಿದ್ದು, ಬಿಕಾಸ್ ಈಸ್ ಅ ಸೀನಿಯರ್ ಡೈರೆಕ್ಟರ್. ನಾನು ಅವ್ರ ಫ್ಯಾನ್ ಆಗೇ ನಾನು ಸಿನಿಮಾ ಮಾಡಿದ್ದು. ಒಂದೊಂದು ಸತಿ ಒಂದೊಂದು ಮಿಸ್ಟೇಕ್ ಆಗುತ್ತೆ, ಅವ್ರದ್ದು ತಪ್ಪು ಸರಿ ಅನ್ನೋಕ್ಕಿಂತ ಒಂದೊಂದು ಕತೆಗಳು, ಎಲ್ಲದೂ ಕತೆಗಳನ್ನ ಸಕ್ಸಸ್ಫುಲ್ಲಾಗಿ ಹೇಳೋಕ್ಕಾಗಲ್ವಲ್ಲ, ಒಂದು ಟ್ರಯಲ್ ಅಂತೂ ಮಾಡಿರ್ತೀವಿ. ಸೊ ಟೋಟಲಾಗಿ ಆ ಸಿನಿಮಾನ ಅವ್ರ ಇದರಲ್ಲೇ ಬಿಟ್ಟಿದ್ದು. ಅವ್ರ ಸ್ಟೈಲಲ್ಲಿ ಒಂದು ಪಿಕ್ಚರ್ ಮಾಡಿದ್ರು, ಅದು ಜನಕ್ಕೆ ಇಷ್ಟ ಆಗಲಿಲ್ಲ. ಸೊ ನಾನು ಈ ಟೈಮಲ್ಲಿ ಹೋಗಿ ಮತ್ತೆ ಅದನ್ನೇ, ಈಗ ನಾನು ಬಂದಿದ್ದು ಉದ್ದೇಶನೇ ಡೈರೆಕ್ಟರ್ ಆಗಬೇಕು ಅಂತ ಇದ್ದಾಗ, ಸೊ ಮತ್ತೆ ಈಗ ಇದನ್ನು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಮ ಎನರ್ಜಿನೂ ಕಳ್ಕೊತಾ ಇರ್ತೀವಿ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಎಂಟರ್ ಅನ್ ಡೈರೆಕ್ಷನ್. ಸರ್ ಆ್ಯಕ್ಚುಲಿ ರಂಗನಾಯಕ ಸಿನಿಮಾದ ಸೋಲು AR ವಿಖ್ಯಾತ್ ಅವರು ನಿರ್ಮಾಪಕರಾಗಿ ಮತ್ತೆ ಎದ್ದು ಬರಲಿಕ್ಕೆ ಆಗದಷ್ಟು ಒಂದು ಸಂಕಷ್ಟವನ್ನು ತಂದುಕೊಟ್ಟಿದೆ ಅಂತ ಆ್ಯಕ್ಚುಲಿ ಒಂದು ಸುದ್ದಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ರಂಗನಾಯಕ ಬಂದು ನನಗೆ ಕಮರ್ಷಿಯಲಿ ನನಗೆ ಎಲ್ಲೂ ಅದೇನು ನನಗೆ ಸೋಲ್ ಕೊಟ್ಟಿಲ್ಲ. ನಮ್ಗೆ ಹ್ಯಾಡ್ ಸೋಲ್ಡ್ ಫಾರ್ ಗುಡ್ ಪ್ರೈಸ್, ಒಳ್ಳೆ ಪ್ರೈಸಿಗೆ ಸಿನಿಮಾಗಳಾಗಿದೆ, ಒಳ್ಳೊಳ್ಳೆ ಇದಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ವಿ. ಅದೆಲ್ಲ ಸೋಲು ಅಂದರೆ ನಾಟ್ ಓನ್ಲಿ ಮನಿ ಅಲ್ಲ. ಸೋಲು ಅಂದರೆ ಒಂದು ಸಿನಿಮಾ ಜನ ನೋಡಿಲ್ಲ ಅಂದಾಗ, ನಮ್ಮ ಅಷ್ಟು ಎಫರ್ಟು ಜನಕ್ಕೆ ರೀಚ್ ಆಗಿಲ್ಲ ಅಂದಾಗ ಅದು ಸೋಲು ಅಂತ ನಾನು ಹೇಳೋದು. ಸೊ ಆ ಥರದ್ರಲ್ಲಿ ಸೋಲು ಅಂತ ಹೇಳ್ತಿರೋದು ಬಿಟ್ರೆ, ಸಿನಿಮಾದಿಂದ ನಮಗೇನೋ ಆ ಥರದ್ದು ಇದೆಲ್ಲ. ನಮ್ಮ ರಿಲೀಸ್ ಮುಂಚೆನೇ ಹ್ಯಾಪಿಲಿ, ಅಂದರೆ ನಾವು ಹಾಕಿ ದುಡ್ಡನ್ನು ನಾವು ತೊಗೊಂಡಿದ್ವಿ. ಇಟ್ ವಾಸ್ ಎ ಬಿಗ್ ಕಾಂಬಿನೇಷನ್ ಅಲ್ವಾ, ಜಗ್ಗೇಶ್ ಸರ್ ಆ್ಯಂಡ್ ಗುರುಪ್ರಸಾದ್, ಎರಡು ಬಿಗ್ ಹಿಟ್ ಇರೋದು, ಎಲ್ಲ ಪ್ರೀ ಸೇಲ್ ಆಗೋಗಿತ್ತು ನಮಗೆ. ಸೊ ಆ ಥರದ್ದು ಇದಿಲ್ಲ. ಬಟ್ ಏನಂದ್ರೆ ನನಗೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಒಂದು ಗೆಲ್ಲಬೇಕಂದ್ರೆ, ಜನ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋದಿದೆಯಲ್ಲ, ಅದು ಗೆಲುವು. ನಾವು ಸ್ಯಾಟಲೈಟ್ ಮಾರಿದ್ವಿ, ಇನ್ನೊಂದು ಮಾರಿದ್ವಿ, ಅದು ಗೆಲುವಲ್ಲ, ಅದು ಇಟ್ಸ್ ಎ ಬಿಸ್ನೆಸ್ ಅಷ್ಟೇ. ಬಿಸ್ನೆಸ್ಸಲ್ಲಿ ಆ ಸಿನಿಮಾ ಒನ್ ಆಗಿದೆ. ಬಟ್ ಜನಗಳ ಇದರಲ್ಲಿ ಇಟ್ ವಾಸ್ ಫೇಲ್ಯೂರ್. ಜಗ್ಗೇಶ್ ಸರ್ ಕೂಡ ತುಂಬ ಕಣ್ಣೀರಲ್ಲ ಅದನ್ನೇ ಹೇಳಿದ್ದು. ಅಂದರೆ ನಿಮಗೆ ಈಗ ಜಗ್ಗೇಶ್ ಸರ್ಗೂ ಅಷ್ಟೇ, ಈಗ ಬಸ್ ಅವರೆಲ್ಲ ವೆರಿ ಸೀನಿಯರ್ಸ್ ಅಲ್ಲ, ಜಗ್ಗೇಶ್ ಸರ್ ಅಲ್ಲ, ಅವರಿಗೆ ದುಡ್ಡು ಗಿಡ್ಡು ಆ ಥರದ ಇದಲ್ಲ. ಅವ್ರದ್ದು ಒಂದು ನೇಮ್ನ ಕಾಪಾಡ್ಕೊಂಡು ಬಂದಿರ್ತಾರೆ ಅವ್ರ ಇದರಲ್ಲಿ. ಸೊ ಒಂದು ಇದಕ್ಕೆ ಹೋದ್ಮೇಲೆ ಅವರೆಲ್ಲ ಸೂಪರ್ ಸ್ಟಾರ್ಸ್, ಅವ್ರು ಆ ನೇಮ್ನ ಉಳಿಸ್ಕೊಂಡು ಹೋಗ್ಬೇಕಾಗಿರುತ್ತಲ್ಲ. ಸೊ ಈ ಥರದ್ದು ಯಾವುದೋ ಒಂದು ತುಂಬ ರಿವರ್ಸ್ ಆದಾಗ ಜನಗಳಿಗೆ ಇದೇನಪ್ಪ ಈ ಥರ ಇದೆ ಸಿನಿಮಾ ಅನಿಸಿದಾಗ ಅವ್ರಿಗೂ ತುಂಬ ಹರ್ಟ್ ಆಗಿತ್ತು ಉಂಟು. ಇನ್ನು ಆ್ಯಕ್ಚುಲಿ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಒಂದು ಟೈಟಲಲ್ಲೇ ಒಂದು ರೀತಿ ಒಳ್ಳೆ ಪಾಸಿಟಿವಿಟಿ ಇದೆ. ಈವನ್ ಟೀಸರ್ ನೋಡಿದ್ಮೇಲಂತೂ ಇದೇನೋ ಬೇರೆನೇ ಜೋನರ್ ಟ್ರೈ ಮಾಡಿರ್ತಾರೆ, ಜೊತೆಗೆ ಇಬ್ಬರು ಕ್ಲಾಸ್ ಆ್ಯಕ್ಟರ್ಸ್ನ ಇಟ್ಕೊಂಡು ಬೇರೆ ಏನೋ ಹೊಸ ಪ್ರಯತ್ನ ಅಂತೂ ಆಗಿರುತ್ತೆ ಅನ್ನುವಂತಹ ನಂಬಿಕೆನ ಟೀಸರ್ ಹುಟ್ಟು ಹಾಕಿದೆ. ಸೊ ಯಾವ ರೀತಿ ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಒಂದು ಡೌಟ್ ಇದೆ ನನಗೆ, ಗಣೇಶ್ ಸರಿಗೆ ಮಾತು ಬರಲ್ವ ಈ ಸಿನಿಮಾದಲ್ಲಿ? ಬಿಕಾಸ್ ಈ ಟೀಸರಲ್ಲಿ ಅವರೆಲ್ಲೂ ಮಾತಾಡಲಿಲ್ಲ. ಬಟ್ ರಮೇಶ್ ಅರವಿಂದ್ ಅವರು ಕೇವಲ ಸಂಧ್ಯಾ ಅನ್ನುವಂತಹ ಒಂದು ಹೆಸರನ್ನ ಮಾತ್ರ ಹೇಳ್ತಾರೆ. ಮಾತು ಬರುತ್ತಾ ಇಲ್ವಾ ಅವ್ರಿಗೆ? ಇಲ್ಲ, ಮಾತು ಬರುತ್ತೆ. ಮಾತಿಲ್ಲದೆ ಪಿಕ್ಚರ್ ಮಾಡೋಕ್ಕಾಗಲ್ಲ. ಗಣೇಶರನ್ನ ಇಟ್ಕೊಂಡವ್ರು ಅವ್ರದ್ದು ಫ್ಯಾನ್ಸ್ ಇರೋದೇ ಅವ್ರು ಮಾತು ಕೇಳೋಕ್ಕಲ್ಲ. ಆ ಥರದಿಲ್ಲ. ಟೀಸರಲ್ಲಿ ನಾವೇನು ಆ ಮೂಮೆಂಟ್ ಅಲ್ಲೂ ಹೇಳ್ತಾರಲ್ಲ ಸರ್ 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 ಅವೆಲ್ಲ ಇದೆ. ಆ ಮೂಮೆಂಟಲ್ಲಿ ನಮಗೇನು ಡೈಲಾಗ್ಸ್ ಇದೆ ಅಷ್ಟನ್ನು ಮಾತ್ರ ಹೇಳಿದ್ದೀವಿ. ಬರೀ ಮೂಮೆಂಟ್ಸ್ ಮೇಲೆ ಕ್ಯಾಪ್ಚರ್ ಮಾಡಿದ್ವಿ, ಅವರಿಬ್ಬರು ನಡುವೆ ಇರೋ ಒಂದು ಎಮೋಷನ್ಸ್ ಮೇಲೆ ಕ್ಯಾಪ್ಚರ್ ಮಾಡಿದ್ವಿ. ನಾವು ಯಾವುದೋ ಅಂದರೆ ಡೈಲಾಗ್ಸು ಆ ಥರದ್ದು ಇದ್ರಲ್ಲಿ ಹೋಗಿಲ್ಲ. ಸೊ ಹಂಗಾಗಿ ನಿಮ್ಗೆ ಹಂಗೆ ಅನ್ಸಿರುತ್ತೆ ಅಷ್ಟೇ. ಈಗ ನಾನು ಫಸ್ಟು ಪುಷ್ಪಕ ವಿಮಾನ ಟೀಸರ್ ಬಿಟ್ಟಾಗಲೂ ಅಷ್ಟೇ, ಇದೇನು ಮೂಕಿ ಚಿತ್ರನ ಅಂದಿದ್ರು, ಅಲ್ಲಿ ಡೈಲಾಗ್ ಇರಲಿಲ್ಲ.
ಸೊ ಆ ಥರದ್ದು ಒಂದು ಅಂದರೆ ಮ್ಯೂಸಿಕಲ್ ವಿತ್ ಎಮೋಷನ್ ಡ್ರೈವ್ ಮಾಡಿದೆ, ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಡ್ರೈವ್ ಮಾಡಿದ್ದೀವಿ. ಇನ್ನು ಆ್ಯಕ್ಚುಲಿ ಹೇಳಿದ್ರಿ ಅಂದರೆ ಸೋಲು ಅಂತ ಹೇಳಿದ್ರೆ ಕಮರ್ಷಿಯಲ್ ಸೋಲು ಅಂತಲ್ಲ, ಜನರನ್ನ ಥಿಯೇಟ್ರಿಗೆ ಕರೆಸ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಒಂದು ಬೇಜಾರು ಅಷ್ಟೇ ಅಂತ. ಬಟ್ ಏನೇ ಕಳ್ಕೊಂಡ್ರು ಎಷ್ಟೇ ಸೋತ್ರು ಇಲ್ಲೇ ಸೋತಿದ್ದನ್ನು ಪಡ್ಕೊಳ್ಬೇಕು ಅನ್ನುವಂತಹ ನಿಮ್ಮ ಗುಣಕ್ಕೆ ಏನು ಡ್ರೈವಿಂಗ್ ಫ್ಯಾಕ್ಟರ್ ಅಂತ? ಅಲ್ಲ, ನಂಗೇನು ಬೇರೆ ಗೊತ್ತಿಲ್ಲ. ಅಂದರೆ ಈಗ ನಮ್ಮ ಮನೇಲಾಗಲಿ ಅಥವಾ ಇನ್ನೊಂದಾಗಲಿ ನಾವು ಯಾರು ಅಂದರೆ ರಿಚ್ ಕಿಡ್ಸ್ ಅಲ್ಲ, ಅದು ನಮ್ದು ಯಾವುದೋ ಬಿಸ್ನೆಸ್ ಇಲ್ಲ. ನಾನು ಹೇಳಿದ್ನಲ್ಲ, ಪುಷ್ಪಕದಮನ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಇದ್ದ ಫ್ರೆಂಡ್ ಸರ್ಕಲ್ ಹತ್ರ 5-5 ಲಕ್ಷ 10 ಲಕ್ಷ ನಾನು ಅವ್ರ ನಂಬಿಕೆಯಲ್ಲಿ ಇಸ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿದಂಥ ಸಿನಿಮಾ. ಸೊ ಅದು ಒಂದೊಂದೇ ಬಿಲ್ಡ್ ಆಗ್ತಾ ಬಂತು, 4 ಸಿನಿಮಾಸ್ವರೆಗೂ ಆಯಿತು. ಸೊ ನನಗೆ ಸಿನಿಮಾ ಬಿಟ್ಟಿಗೆ ನೀವು ನಾಳೆ ನಂಗೆ ಏನು ಬೇರೆ ಏನೇ ಇದ್ರು ಅಂದರೆ ಗೊತ್ತಿಲ್ಲ ನಮಗೆ. ಅಂದರೆ ಸಾಯೋವರೆಗೆ ಸಿನಿಮಾನೇ ಬಿಟ್ಟರೆ ಬೇರೆ ಏನಾರ ಈಗ ಮಾಡಿದರೆ ಅಥವಾ ಕೆಲಸ ಮಾಡಿದರೆ ಇನ್ನೊಂದು ಮಾಡಿದರೆ ಇದಿಲ್ಲ ಅಂದರೆ ಅದು ಮಾಡ್ತೀನಿ. ಅಥವಾ ಈಗ ನೀವು ಹೇಳ್ದಂಗೆ ನನಗೇನು ಅಂದರೆ ಪ್ರೊಡಕ್ಷನಿಂದ ಇಲ್ಲಿಗೆ ಬರ್ತಿರೋದೇ ಒಂದು ಡೈವರ್ಷನ್ ಅಷ್ಟೇ. ಆ ಥರದ್ದು ಕೆಲಸ ಬಿಟ್ರೆ ನಮ್ಗೆ ಗೊತ್ತಿಲ್ವ. ಎಸ್ ಸರ್, ಒಳ್ಳೇದಾಗಲಿ. ಮುಹೂರ್ತ ನೆರವೇರಿದೆ. ಟೀಸರ್ ಕೂಡ ತುಂಬ ಪ್ರಾಮಿಸಿಂಗ್ ಅಂತ ಅನ್ನಿಸ್ತಾ ಇದೆ. ಸಿನಿಮಾ ಬೇಗ ರಿಲೀಸ್ ಆಗಲಿ ಅಥವಾ ತಯಾರಾಗಲಿ ಕಂಪ್ಲೀಟ್ ಆಗಿ. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾನ, ಹೇಗೆ ಅಂತ? ನೆಕ್ಸ್ಟ್ ಗಣೇಶ್ ಸರ್ದು ರಿಲೀಸ್ ಇರೋದಿದೆ, ಗಣೇಶ್ ಸರ್ದು ರಮೇಶ್ ಸರ್ದು. ಅದು ಹೇಳ್ದಂಗೆ ನಿಮಗೆ ಒಂದಷ್ಟು ವೀಸಾ ಅದರದೆಲ್ಲ ಒಂದಷ್ಟು ನಡೀತಿದೆ ಪ್ರೊಸೆಸ್ ಎಲ್ಲ, ಒಂದಷ್ಟು ಔಟ್ ಆಫ್ ಕಂಟ್ರಿ ಅದೆಲ್ಲ ನಮ್ಗೆ ಅಂದರೆ ಮಿಲಿಟ್ರಿ ಝೋನ್ಡ್ ಏರಿಯಾ ಇರೋದ್ರಿಂದ, ಆ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಸ್ವಲ್ಪ ನಮ್ಗೆ ವೀಸಾ ಎಲ್ಲ ಒಂಚೂರು ಟೈಮ್ ತೊಗೊಳುತ್ತೆ. ಸೊ ಬೇರೆ ಪೋರ್ಷನ್ಸ್ಗಳನ್ನೆಲ್ಲ ಶೂಟ್ ಮಾಡ್ತೀವಿ. ನಾನು ಹೇಳ್ದಂಗೆ ಇನ್ನು ಹೀರೋಯಿನ್ ಬಿಗ್ ನೇಮ್ ತರೋದ್ರಿಂದ ಸೊ ಎಲ್ಲ ಟೈಮ್ ತೊಗೊಳುತ್ತೆ. ಬಟ್ ಈ ಮಂತ್ ಎಂಡಿಂದ ಶೂಟ್ ಅಂತೂ ಸ್ಟಾರ್ಟ್ ಆಗ್ತಾ ಇದೆ, ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಎಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಸೊ ಒಳ್ಳೇದಾಗಲಿ. ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಮತ್ತು ನಿಮಗೂ ಕೂಡ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ನಿರ್ದೇಶಕ AR ವಿಖ್ಯಾತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.